ರಾಮಾಯಣ ನಡೆದಿದ್ದು ಒಂದು ಹೆಣ್ಣಿಂದ, ಮಹಾಭಾರತ ಕೂಡ ನಡೆದಿದ್ದು ಒಂದು ಹೆಣ್ಣಿಂದಲೇ. ಇದೆಲ್ಲ ಶುರುವಾಗಿದ್ದು ಹೆಣ್ಣಿಂದಲೇ. ಎಸ್, ಯಾಕೆ ಈ ವಿಷಯ ಹೇಳ್ತಿದ್ದೇನೆ ಅಂದರೆ, ಕನ್ನಡ ಚಿತ್ರರಂಗದಲ್ಲೂ ಕೂಡ ಇವತ್ತೊಂದು ಘಟನೆ ನಡೆದಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕುರಿತಾದಂಥ ಘಟನೆ. ಅಂದರೆ ಕೊಲೆ ಸಂಬಂಧಪಟ್ಟಂತೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಅರೆಸ್ಟ್ ಆಗೋದಕ್ಕೂ ಕಾರಣ, ಅಥವಾ ಅವರ ಆಪ್ತರು ಕೂಡ ಇವತ್ತು ಪೊಲೀಸರ ವಶದಲ್ಲಿದ್ದು ತನಿಖೆ ನಡೆಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಒಂದು ಹೆಣ್ಣು. ಎಸ್, ಅದು ಬೇರೆ ಯಾರೂ ಅಲ್ಲ, ಪವಿತ್ರ ಗೌಡ. ಇಷ್ಟಕ್ಕೂ ಯಾರು ಈ ಪವಿತ್ರ ಗೌಡ ಅಂದರೆ ಅದರ ಹಿನ್ನೆಲೆ ಸಾಕಷ್ಟಿದೆ. ಪವಿತ್ರ ಗೌಡ ಅವ್ರ ಬಗ್ಗೆ ಒಂದಿಷ್ಟು ಜನಗಳಿಗೆ ಗೊತ್ತಿರಬಹುದು, ಆದರೆ ಅವ್ರ ಹಿನ್ನೆಲೆ ಏನು ಅಂತೇಳಿ ನಾನು ಹೇಳ್ತೀನಿ. ಪವಿತ್ರ ಗೌಡ ಸುಮಾರು ವರ್ಷಗಳ ಹಿಂದೆ ಚಾಮರಾಜಪೇಟೆ ಅಂತ ಒಂದು ನಗರದಲ್ಲಿ ಒಂದು ಬಾಡಿಗೆ ಮನೇಲಿ ಇರ್ತಾರೆ. ಸೊ ಬಾಡಿಗೆ ಮನೆ ಇದ್ದಾಗ ಅಲ್ಲೊಂದು ಎದುರುಗಡೆ ಒಂದು ದಿನಸಿ ಅಂಗಡಿ ಇರುತ್ತೆ, ಅಂದರೆ ಕಿರಾಣಿ ಅಂಗಡಿ. ಕಿರಾಣಿ ಅಂಗಡಿಯಲ್ಲಿ ದಿನಸಿನ ತಗೊಳ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಕಿರಾಣಿ ಅಂಗಡಿಯ ಮಾಲೀಕ ಅವರ ಮಗ ಸಂಜಯ್ ಅಂಥೇಳಿ ಪರಿಚಯ ಆಗ್ತದೆ. ಸೊ ಆ ಸಂಜಯ್ ಸಿಂಗು ಇವರ ನಡುವೆ ಸ್ನೇಹ, ಆ ಸ್ನೇಹ ಹೋಗಿ ಪ್ರೀತಿ ಆಗುತ್ತೆ, ಪ್ರೀತಿ ಹೋಗಿ ಮದುವೆ ಕೂಡ ಆಗುತ್ತೆ. ಸೊ ಆರಂಭದಲ್ಲಿ ಮದುವೆ ಆದ ನಂತರ ಅವ್ರಿಗೊಂದು ಮಗು ಕೂಡ ಆಗ್ತದೆ. ಮಗು ಆದ ನಂತರ ಪವಿತ್ರ ಕೂಡ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೆ ಮಕ್ಕಳಾದ ತಕ್ಷಣ ಅವರು ದೈಹಿಕ ಬದಲಾವಣೆಗಳಾಗ್ತದೆ. ಇವರು ಕೂಡ ದಪ್ಪ ಆದರು. ಸೊ ದಪ್ಪ ಆದ ತಕ್ಷಣ ಪವಿತ್ರ ಗೌಡ ಅವರು ಯಾವಾಗಲೂ ಸೌಂದರ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ರು. ಹಾಗಾಗಿ ಏರೋಬಿಕ್ಸ್ ಮಾಡಿ ನನ್ನ ಸೌಂದರ್ಯನ ಇನ್ನಷ್ಟು ಹೆಚ್ಚಿಸ್ಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಪವಿತ್ರ ಗೌಡ ಅವಾಗ ಏರೋಬಿಕ್ಸ್ ಸೇರ್ತಾರೆ. ಏರೋಬಿಕ್ಸ್ ಹೋದ್ಮೇಲೆ ಅಲ್ಲೊಬ್ಬ ನಟಿಯ ಪರಿಚಯ ಆಗ್ತದೆ. ಆ ನಟಿ ಒಂದು ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಯಾಗಿರ್ತಾರೆ. ಅವ್ರ ಜೊತೆ ಸೇರಿ ಆ ಪರಿಚಯ ಜಾಸ್ತಿ ಆದಾಗ ಅವರಿಬ್ಬರು ಕೂಡ ನೈಟ್ ಪಾರ್ಟೀಸ್ಗಳಿಗೆ ಹೋಗಕ್ಕೆ ಶುರು ಮಾಡ್ತಾರೆ. ಸೊ ನೈಟ್ ಪಾರ್ಟೀಸ್ ಹೋದಾಗ ಅಲ್ಲಿ ಒಂದಿಷ್ಟು ಸೆಲೆಬ್ರಿಟಿಗಳು ಪರಿಚಯ ಆಗ್ತಾರೆ ಪವಿತ್ರ ಗೌಡಗೆ. ಆ ಟೈಮಲ್ಲಿ ಸ್ಟಾರ್ ನಟರು ಕೂಡ ಪವಿತ್ರ ಗೌಡಗೆ ಪರಿಚಯ ಆಗೋದು. ಅಲ್ಲಿಂದ ಬಾಂಡಿಂಗ್ ಜಾಸ್ತಿ ಆಗ್ತದೆ. ಸೊ ಬರ್ತಾ ಬರ್ತಾ ಪವಿತ್ರ ಗೌಡ ಅವರ ವರ್ತನೆ ಕೂಡ ಬೇರೆ ರೀತಿ ಆಗ್ತದೆ. ಸೊ ಇದ್ರ ನಡುವೆನೇ ಸಿನಿಮಾ ಹುಚ್ಚು ಜಾಸ್ತಿ ಆಗ್ತದೆ. ನಾನು ಸಿನಿಮಾಗೆ ಬರಬೇಕು ಅನ್ನೋಂಥ ಅವಾಗ ಒಂದಿಷ್ಟು ಸಿನಿಮಾಗಳಿಗೆ ಆಡಿಷನ್ ಆಗ್ತದೆ. ಛತ್ರಿಗಳು ಅನ್ನೋ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಾರೆ. ಅದಾದಮೇಲೆ ಒಂದಿಷ್ಟು ಬೆರಳಿಕೆಯ ಸಿನಿಮಾಗಳಲ್ಲಿ ಅವರು ಕಾಣಿಸ್ಕೊಳ್ತಾ ಹೋಗ್ತಾರೆ. ಯಾವ ಸಿನಿಮಾನೂ ಕೂಡ ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ಹಿಟ್ ಆಗಲ್ಲ. ಆದರೂ ಕೂಡ ಪವಿತ್ರ ಗೌಡ ರೀಸೆಂಟಾಗಿ ಒಂದು ಸಿನಿಮಾ ಬತಾಸ್ ಅಂತ ಒಂದು ಸಿನಿಮಾ, ಆ ಸಿನಿಮಾಗೆ ಆಡಿಷನ್ಗೆ ಹೋಗ್ತಾರೆ. ಆಡಿಷನ್ಗೆ ಹೋದ ನಂತರ ಆ ಸಿನಿಮಾ ಎಲ್ಲ ಮುಗಿಸ್ಕೊಂಡು ಇನ್ನೇನು ಶುರು ಆಗ್ಬೇಕು ಅನ್ನೋ ಅಷ್ಟೊತ್ತಲ್ಲಿ ಪವಿತ್ರ ಗೌಡ ಕಾಣಿಸ್ಕೊಳ್ಳಲ್ಲ. ಸೊ ಎಲ್ಲಿರ್ತಾರೆ ಅಂದರೆ ಅಲ್ಲಿ ಸ್ಟಾರ್ ನಟರ ಜೊತೆಗೆ ಬಾಂಡಿಂಗ್ ಜಾಸ್ತಿ ಇದ್ದಿದ್ದರಿಂದ ಅವರ ಒಡನಾಟ ಜಾಸ್ತಿ ಆಗುತ್ತೆ. ಸೊ ಯಾವ ಸಿನಿಮಾನೂ ಮಾಡೋದಿಲ್ಲ. ಅಲ್ಲಿಂದ ಪವಿತ್ರ ಗೌಡ ಅವರ ಬೇರೆ ರೀತಿಯಾದಂಥದ್ದು ತಿರುಗ್ತದೆ. ಇಷ್ಟಕ್ಕೂ ಪವಿತ್ರ ಗೌಡ ಮೊದಲನೇ ಪತಿ ಸಂಜಯ್ ಸಿಂಗ್ ಇದ್ರಲ್ಲ, ಆ ಸಂಜಯ್ ಸಿಂಗ್ ಜೊತೆಗಿನ ಆ ದಾಂಪತ್ಯಕ್ಕೆ ಬ್ರೇಕ್ ಹಾಕ್ಬೇಕಂತ ಹೇಳಿ ತೀರ್ಮಾನ ಮಾಡ್ತಾರೆ. ಸೊ ಅವ್ರನ್ನೂ ಕರೆಸಿ ಡೈರೆಕ್ಟಾಗಿ ಹೇಳಿ ಬೆದರಿಸಿ ಸೊ ಅಲ್ಲಿಂದ ಅವ್ರನ್ನ ಹೊರ ಹಾಕ್ತಾರೆ. ಸೊ ಮಗಳ ಜೊತೆಗೆ ವಾಸ ಮಾಡ್ತಾರೆ. ಇದ್ರ ನಡುವೆ ಈ ವಿಚಾರ ದರ್ಶನ್ ಅವರ ಪತ್ನಿ ಗೊತ್ತಾದಾಗ ಒಂದಿಷ್ಟಂದ್ರೆ ಇತ್ತೀಚೆಗೆ ಪವಿತ್ರ ಗೌಡ ತಮ್ಮ ಇನ್ಸ್ಟಾಗ್ರಾಮದಲ್ಲಿ, ತಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫೋಟೋಸ್ಗಳು ಹಾಕೊಂಡಿರ್ತಾರೆ ಸ್ಟಾರ್ ನಟನ ಜೊತೆಗಿರೋದು. ಅವಾಗ ವಿಜಯಲಕ್ಷ್ಮಿ ಅವರು ಕೂಡ ಇದಕ್ಕೆ ಚಕಾರ ಎತ್ತಿ ಒಂದು ಪೋಸ್ಟ್ ಹಾಕ್ತಾರೆ. ವಿವಾದಗಳೆಲ್ಲ ಆಗ್ತದೆ. ಅದಕ್ಕೂ ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ಈ ಥರದ ಬೆಳವಣಿಗೆ ಆದಾಗ ಒಂದಿಷ್ಟು ಮನೆಯಲ್ಲಿ ಒಡಕು ಮೂಡ್ತದೆ. ಹಿರಿಯ ನಟರೊಬ್ಬರು ಕರೆದು ಬಿಟ್ಟು ದರ್ಶನಿಗೆ ಬುದ್ಧಿವಾತ ಹೇಳ್ತಾರೆ. ಸೊ ಅವಾಗ ಇಬ್ಬರೂ ಸರಿಸಮಾನವಾಗಿ ನೋಡ್ತಾರೆ. ಅಲ್ಲಿಂದ ಏನಾಯ್ತು ಅಂತ ಎಲ್ರಿಗೂ ಗೊತ್ತೇ ಇದೆ. ಸೊ ಇತ್ತೀಚೆಗೆ ಈ ವಿಚಾರ ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಅದಾದ ನಂತರ ಒಬ್ಬ ದರ್ಶನ್ ಫ್ಯಾನ್ ಅವರು, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರು ಒಂದು ಪೋಸ್ಟ್ ಹಾಕ್ತಾರೆ, ಅಂದರೆ ಒಂದು ಮೆಸೇಜ್ ಹಾಕ್ತಾರೆ ಪವಿತ್ರ ಗೌಡಗೆ. ತನ್ನ ಬಾಸ್ ಸಂಸಾರಕ್ಕೆ ಯಾಕೆ ಎಂಟ್ರಿ ಕೊಟ್ಟೆ, ಈ ರೀತಿಯಾದದ್ದು. ಅಂದರೆ ಯಾಕೆ ಎಂಟ್ರಿ ಕೊಟ್ಟವ್ರನ್ನ ಹಾಳು ಮಾಡ್ತೀಯಾ ಅನ್ನೋ ಥರದ್ದು ಏನೋ ಕೆಟ್ಟದಾಗ ಮೆಸೇಜ್ ಮಾಡ್ತಾರೆ. ಸೊ ಇದು ಪವಿತ್ರ ಗೌಡಗೂ ಸಹಿಸಕ್ಕಾಗಲ್ಲ. ಸೊ ಆ ವಿಷಯ ದರ್ಶನ್ ಅವ್ರಿಗೆ ಹೋಗುತ್ತೆ.
ಕರೆದು ವಾರ್ನ್ ಮಾಡಬೇಕು ಅಂದಾಗ ಏನು ಘಟನೆ ಆಗಿದೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಆಯಿತು. ಮೂಲತಃ ಪವಿತ್ರ ಗೌಡ ಅವರು ಆರಂಭದ ದಿನಗಳಲ್ಲಿ ಹೇಗಿದ್ರು, ದರ್ಶನ್ ಅವರ ಪರಿಚಯ ಆದ ನಂತರ ಅವರ ಬೆಳವಣಿಗೆ ಯಾವ ರೀತಿ ಆಯಿತು ಅದು ಎಲ್ರಿಗೂ ಗೊತ್ತಾದದ್ದೇ. ಆದರೆ ಈ ಕುರಿತಂತೆ ಹಿಂದೆ ಏನು ಪವಿತ್ರ ಗೌಡ ಇದ್ದಲ್ಲ, ಆ ಪವಿತ್ರ ಗೌಡ ಅವರ ಪತಿ ಸಂಜಯ್ ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ರು ಕೂಡ ಈ ವಿಚಾರ ಪವಿತ್ರ ಗೌಡ ಬಗ್ಗೆ. ಪವಿತ್ರ ಗೌಡ ಅವರು ಯಾವಾಗ ಈ ಸೆಲೆಬ್ರಿಟೀಸ್ಗಳ ಪರಿಚಯ ಆಗ್ತಾ ಅವರ ಸ್ವಭಾವನೆ ಬದಲಾಗ್ತಾ ಹೋಗ್ತು. ಸೊ ಹೀಗೆ ಒಂದು ಹೆಣ್ಣಿನಿಂದ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಇದೊಂದು ನಿದರ್ಶನ. ಕನ್ನಡ ಚಿತ್ರರಂಗ ಹಾಗೆ ನೋಡಿದ್ರೆ ಮೊದಲಿಂದನೂ ಅಂದರೆ ವರ್ಷದ ಆರಂಭದಿಂದಲೂ ತುಂಬ ಕೆಟ್ಟ ಸುದ್ದಿಗಳಿಗೆ ಕಾರಣ ಆಗ್ತಾಯಿದೆ. ಅದು ನೋಡಿ, ಈಗ 6-7 ತಿಂಗಳಾಯಿತು, 120ರಿಂದ 130 ಸಿನಿಮಾಗಳು ರಿಲೀಸ್ ಆಗಿದೆ. ಹೇಳ್ಕೊಳ್ಳೋಕ್ಕೆ ಒಂದು ಸಕ್ಸಸ್ ಸಿನಿಮಾ ಕೂಡ ನಮ್ಮ ಕಣ್ಣೆದುರಿಗೆ ಇಲ್ಲ. ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹೀಗಿರುವಾಗ ಒಂದ್ರ ಮೇಲೆ ಒಂದೊಂದು ಸಮಸ್ಯೆಗಳಾಗ್ತಾ ಇದೆ. ಇತ್ತೀಚೆಗೆ ನಿರ್ಮಾಪಕರ ಸಂಘ ಗೋವಾಕ್ಕೆ ಹೋಗಿ ಅಲ್ಲೊಂದಿಷ್ಟು ಹೊಡೆದಾಡ್ಕೊಂಡ್ಬಂದ್ರು. ಆ ಗಲಾಟೆ ಆಯ್ತು. ಆ ಗಲಾಟೆಯಾಗಿ ಇನ್ನೇನು ಪ್ಯಾಚ್ ಅಪ್ ಆಗೋ ಅಷ್ಟೊಂದರಲ್ಲಿ ಮೊನ್ನೆ ಅಷ್ಟೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಡಿವೋರ್ಸ್ ಕೇಸ್ ಪ್ರಕರಣ ಬಯಲಿಗೆ ಬಂತು. ಅದಾದ ನಂತರ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಅವರ ಡಿವೋರ್ಸ್ ಕೂಡ ಅರ್ಜಿ ಕೋರ್ಟಲ್ಲಿದೆ, ಅದು ಕೂಡ ಪ್ರಕರಣ ಬಯಲಿಗೆ ಬಂತು. ಅದಾದ ನಂತರ ಇವತ್ತು ಒಂದು ಕೊಲೆ ಕೇಸಿಗೆ ಸಂಬಂಧಪಟ್ಟಂಗೆ ದರ್ಶನ್ ಅವರು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಸೊ ಕನ್ನಡ ಚಿತ್ರರಂಗದ ಬಗ್ಗೆ ಆಲ್ರೆಡಿ ಬೇರೆ ಚಿತ್ರರಂಗ ಸಾಕಷ್ಟು ನಿರೀಕ್ಷಣೆ ಇಟ್ಕೊಂಡಿತ್ತು. ಆದರೆ ಈ ಥರ ಒಂದ್ರ ಮೇಲೆ ಒಂದು ಕೆಟ್ಟ ಸುದ್ದಿಗಳನ್ನ ನೋಡ್ತಾ ಇದ್ರೆ ನೋಡೋರಿಗೆ, ಪ್ರೇಕ್ಷಕರಿಗೆ ಒಂಥರ ಕನ್ನಡ ಚಿತ್ರರಂಗದ ಮೇಲೆ ಒಂದು ರೀತಿಯ ಬೇಸರ ಅನ್ಸುತ್ತೆ. ಸೊ ಅದೇನೋ ಗೊತ್ತಿಲ್ಲ, ಕನ್ನಡ ಸಿನಿಮಾ ರಂಗದಲ್ಲಿ ಆಗಾಗ ಇಂತಹ ಘಟನೆಗಳು ನಡೀತಾನೆ ಇರ್ತವೆ. ಅದರಲ್ಲೂ ದರ್ಶನ್ ವಿಚಾರದಲ್ಲಿ ಆರಂಭದಿಂದಲೂ ದರ್ಶನ್ ಏನೇ ಮಾಡಿದ್ರು ಅಂದರೆ, ದರ್ಶನ್ ಯಾವ ರೀತಿಗಾಗಿದ್ದಾರೆ ಅಂದರೆ, ದರ್ಶನ್ ಅಂದರೆ ಕಾಂಟ್ರವರ್ಸಿ ಅಂದರೆ ದರ್ಶನ್ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿತ್ತು. ಸೊ ನಿಮಗೆ ಗೊತ್ತು, ಯಾವ ಕ್ಯಾಮ್ರಾ ಕಂಡ ತಕ್ಷಣ ಒಂದಿಷ್ಟು ಮಾತಾಡ್ತಾ ಇದ್ರು, ಅಗ್ರೆಸಿವ್ ಆಗಿ ಏನೇನೋ ಹೇಳೋರು, ಅದು ಇನ್ನೆಲ್ಲೋ ಆಗೋದು. ಆ ಫ್ಯಾನ್ಸ್ ವಾರ್ ಕೂಡ ಶುರುವಾಗ್ತಾ ಬಂತು. ಹೊಸಪೇಟೆಯಲ್ಲಿ ಒಂದು ಘಟನೆ ಆಯಿತು, ಅದಾದ ನಂತರ ಏನೇನೋ ಘಟನೆಗಳಾಗ್ತಾ ಬಂದವು. ಇಷ್ಟಾದರೂ ಕೂಡ ಈ ಪ್ರಕರಣದಲ್ಲಿ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಯಾವತ್ತೂ ಕೂಡ ಇಂಥದ್ದೊಂದು ಘಟನೆ ನಡೆದಿರಲಿಲ್ಲ. ಅಂದರೆ ಒಂದು ಕೊಲೆಗೆ ಸಂಬಂಧಪಟ್ಟಂಗೆ ಒಬ್ಬ ಸ್ಟಾರ್ನ ಕರೆದು ವಿಚಾರಣೆ ಮಾಡ್ತಾರೆ ಅನ್ನೋದು ಅದು ತುಂಬ ದೊಡ್ಡ ಸುದ್ದಿ, ಮತ್ತು ಒಂದು ರೀತಿಯ ಅಚ್ಚರಿ ಮತ್ತು ಆಘಾತ ಅಂತ ಹೇಳ್ಬೋದು. ಅದೇನೇ ಇರಲಿ, ಸದ್ಯದ ಮಟ್ಟಿಗೆ ಕನ್ನಡ ಚಿತ್ರರಂಗ ಹಾಟ್ ಸುದ್ದಿ ಕೊಡ್ತಾ ಇದೆ ಈ ಥರದ ವಿಚಾರಗಳಿಗೆ. ಅಂದರೆ ದೊಡ್ಡ ಸಕ್ಸಸ್ಫುಲ್ ಸಿನಿಮಾಗಳನ್ನು ಕೊಡೋ ಮಟ್ಟದಲ್ಲೇನು ಈ ವರ್ಷ ಇರಲಿಲ್ಲ. ಕಳೆದ ವರ್ಷನೂ ಅದೇ ಪರಿಸ್ಥಿತಿಯಲ್ಲಿ ಇತ್ತು. ಈಗ ನೋಡಿದ್ರೆ ಇಂಥದ್ದೊಂದು ಜಾಸ್ತಿ ಸುದ್ದಿ ಆಗ್ತಾ ಇದೆ.